ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಲವತಿ ಕುಮಾರ್ಸ್ ಕಿಚನ್. ಇವತ್ತು ನಾನು ಮೊಟ್ಟೆ ಕೈಮಾ ಉಂಡೆ ಮಾಡ್ತಾಯಿದ್ದೀನಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿ ಒಂದು 4 ಮೊಟ್ಟೆ ತೊಗೊಂಡಿದ್ದೀನಿ. ಇದು ನಾವು ಸ್ವಲ್ಪ ತುರ್ಕೊಬೇಕಾಗುತ್ತೆ. ಮತ್ತು ಮಸಾಲೆಗೆ ಬಂದು ನಾನು ಈರುಳ್ಳಿ 1 ಮುಷ್ಟಿ ಆಗೋಷ್ಟು ತೊಗೊಂಡಿದ್ದೀನಿ. ಮತ್ತು ಒಂದು ಹಸಿಮೆಣಸಿನ್ಕಾಯಿ 4 ತೊಗೊಂಡಿದ್ದೀನಿ. ಮತ್ತು ಕೊತ್ತಂಬರಿ ಸ್ವಲ್ಪ, ಪುದೀನ ಸ್ವಲ್ಪ, ಮತ್ತು ಖಾರದ ಪುಡಿ ಮತ್ತು ಧನಿಯಾ ಪುಡಿ, ಸ್ವಲ್ಪ ಕರಿಬೇವು, ಮತ್ತು 1 ಸ್ಪೂನ್ ಆಗೋಷ್ಟು ನಾನು ಪುಟಾಣಿ ಅಥವಾ ಹುರ್ಗಡ್ಲೆ ತೊಗೊಂಡಿದ್ದೀನಿ. ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ. ಒಂದು 7-8 ಎಷ್ಟು ನಾವು ಬೆಳ್ಳುಳ್ಳಿ ತೊಗೊಂಡಿದ್ದೀವಿ. ಸ್ವಲ್ಪ ಒಂದು 4-5 ಎಷ್ಟು ಬೆಳ್ಳುಳ್ಳಿ ಬೇಕಾಗುತ್ತೆ. ಮತ್ತು ನಾವು ಚಕ್ಕೆ ಒಂದು ಇಂಚು ತೊಗೊಂಡಿದ್ದೀನಿ. 2 ಲವಂಗ ತೊಗೊಂಡಿದ್ದೀನಿ. ಸೋಂಪು ಒಂದು 1/4 ಟೀ ಸ್ಪೂನ್ ಆಗೋಷ್ಟು ಬೇಕಾಗುತ್ತೆ. ಮತ್ತು ಫ್ರೆಶ್ ಕಾಯಿ ತುರಿ ಒಂದು 1/4 ಕಪ್ ಆಗೋಷ್ಟು ತೊಗೊಂಡಿದ್ದೀನಿ. ಇಷ್ಟು ನಾವು ಕೈಮಾ ಉಂಡೆ ಸಾರಿಗೆ ಬೇಕಾಗಿರೋ ಸಾಮಗ್ರಿಗಳು. ಮತ್ತು ಕೈಮಾ ಉಂಡೆಗೆ ನಮಗೆ ಬೇಕಾಗಿರೋದು ಮೊಟ್ಟೆ ಒಂದು 3 ತುರ್ಕೊಬೇಕಾಗುತ್ತೆ ಇದು. ಮತ್ತು ಒಂದು ಹಸಿ ಮೊಟ್ಟೆ ತೊಗೊಂಡಿದ್ದೀನಿ, ಅದು ನಾವು ಕಲಸೋದಕ್ಕೆ ಬ್ಯಾಟರ್ಗೆ. ಮತ್ತು ಹುರ್ಗಡ್ಲೆ ಪೌಡರ್ ಬೈಂಡಿಗೆ ಒಂದು 3 ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ ದೊಡ್ಡ ಸ್ಪೂನಲ್ಲಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಅರ್ಧ ಸ್ಪೂನ್ ಆಗೋಷ್ಟಿದೆ. ಖಾರಕ್ಕೆ ಒಂದು 1/4 ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ, 1/4 ಟೀ ಸ್ಪೂನ್ ಆಗೋಷ್ಟು ಖಾರದ ಪುಡಿ, ಮತ್ತು ಒಂದು 1/4 ಟೀ ಸ್ಪೂನಿನ ಕಮ್ಮಿ ಜೀರಿಗೆ ಪುಡಿ, ಒಂದು ಸ್ವಲ್ಪ ಅರಿಶಿನ, ಮತ್ತು ಒಂದು 1/4 ಟೀ ಸ್ಪೂನ್ ಗರಂ ಮಸಾಲ, ಮತ್ತು 1/4 ಟೀ ಸ್ಪೂನಿನ ಸ್ವಲ್ಪ ಭಾಗ ನಾನು ಕಾಳು ಮೆಣಸಿನ ಪುಡಿ ತೊಗೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಗುತ್ತೆ. ಮತ್ತು ಎಣ್ಣೆ ಬೇಕಾಗುತ್ತೆ. ಈರುಳ್ಳಿ ಸ್ವಲ್ಪ ನಾನು ಒಗ್ಗರಣೆಗೆ ತೊಗೊಂಡಿದ್ದೀನಿ. ಮೊದಲಿಗೆ ನಾವು ಮೊಟ್ಟೆನ ತುರ್ಕೊಬೇಕಾಗುತ್ತೆ. ನಾವು ತುರ್ಕೊಂಬಿಡೋಣ ನೋಡಿ ಫ್ರೆಂಡ್ಸ್. ನನ್ನ ಮೊಟ್ಟೆ ತುರಿದಾಗಿದೆ ನೋಡಿ. 4 ಮೊಟ್ಟೆ ಇದೆ. ಇವಾಗ ಇದಕ್ಕೆ ನಾವು ಒಂದೊಂದೇ ಮಿಕ್ಸ್ ಮಾಡ್ಕೊಳ್ಳೋಣ. ಫಸ್ಟಿಗೆ ನಾವು ಸ್ವಲ್ಪ ಕೈಯೆಲ್ಲ ನೀವು ಮ್ಯಾಶ್ ಮಾಡ್ಕೊಬೋದು. ಈ ಮೊಟ್ಟೆ ತಿನ್ನೋಕ್ಕೆ ಬೇಜಾರನೋರು ಈ ಥರ ಒಂದು ಮೊಟ್ಟೆ ಕೈಮಾ ಸಾರು ತುಂಬ ಚೆನ್ನಾಗಿರುತ್ತೆ, ಎಲ್ಲಕ್ಕೂ ಸೂಟ್ ಆಗುತ್ತೆ. ನಾನು ಉಪ್ಪು ಬಂದು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸೇರಿಸ್ಕೊತಾ ಇದ್ದೀನಿ. ನಾವು ಕೈಮಾ ಸಾರಿಗೂ ಸೇರಿಸೋದ್ರಿಂದ, ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಅರ್ಧ ಸ್ಪೂನು ನಾವು ಮಸಾಲೆಗೂ ಹಾಕೋದ್ರಿಂದ, ಮತ್ತು ಮೊಟ್ಟೆದು ಬಿಳಿ ಭಾಗ ಮತ್ತು ಎಲ್ಲೋ ಪಾರ್ಟ್ 2 ಸೇರಿಸಿ ನಾನು ತೊಗೊತಾ ಇದ್ದೀನಿ. ಸ್ವಲ್ಪ ಬೀಟ್ ಮಾಡಿ ಹಾಕೋಣ. ಮತ್ತು ಒಂದು 3 ಸ್ಪೂನ್ ಆಗೋಷ್ಟು ದೊಡ್ಡ ಸ್ಪೂನಲ್ಲಿ ಹುರ್ಗಡ್ಲೆ ಪೌಡ್ರ್ ಅಥವಾ ಪುಟಾಣಿ ಪೌಡ್ರ್ ತೊಗೊಂಡಿದ್ದೀನಿ. ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಜೀರಿಗೆ ಪುಡಿ, ಮತ್ತು ಪೆಪ್ಪರ್ ಪುಡಿ, ಅರಿಶಿನ ಇಷ್ಟು ನಾನು ತೊಗೊಂಡು ಮಿಕ್ಸ್ ಮಾಡ್ಕೊತೀನಿ. ಹುರ್ಗಡ್ಲೆ ಮತ್ತು ಮೊಟ್ಟೆ ಹಾಕೋದು ನಾವು ಬೈಂಡಿಂಗ್ ಅಷ್ಟೇ, ಇನ್ನೇನಿಲ್ಲ. ಉಂಡೆ ಒಡೆದೋಗಬಾರ್ದು ಅಂತೇಳಿ ಹಾಕೋದು. ಇದಾಗಿದೆ. ಇವಾಗ ಇದು ನಾವು ಸೈಡಿಗೆ ಇಟ್ಬಿಡೋಣ. ನೀಟಾಗಿ ನಾವು ಕಲಿಸ್ಕೊಂಡು ಫ್ರೆಂಡ್ಸ್, ಬಾಂಡೆ ಇಟ್ಕೊಂಡು ಇವಾಗ ನಾವು ಕೈಮಾ ಉಂಡೆ ಸಾರಿಗೆ ಮಸಾಲೆ ಹುರ್ಕೊಬೇಕಾಗತ್ತೆ. ನಾವು ಹುರ್ಕೋಣ. ಒಂದು 2 ಸ್ಪೂನ್ ಆಗೋಷ್ಟು ನಾನು ಆಯಿಲ್ ಸೇರಿಸ್ಕೊತಾ ಇದ್ದೀನಿ. ಕಾದಿದೆ. ಇವಾಗ ನಾವು ಸ್ಪೈಸಸ್ ಸೇರಿಸ್ಕೊಳ್ಳೋಣ. ಚಕ್ಕೆ 2 ಲವಂಗ, ಕಾಳು ಮೆಣಸು ಒಂದು ಅರ್ಧ ಸ್ಪೂನು, ಸೋಂಪು ಒಂದು 1/4 ಟೀ ಸ್ಪೂನ್ ಆಗೋಷ್ಟು ನಾನು ತೊಗೊಂಡಿದ್ದೀನಿ. ಮತ್ತು ಸ್ವಲ್ಪ ಕರಿಬೇವೆಲ್ಲ ತೊಗೊತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಒಂದು 4 ಯೂಸ್ ಮಾಡ್ತಾಯಿದ್ದೀನಿ. ನೀವು ಖಾರ ನೋಡಿ ಹಾಕ್ಕೊಡಿ. ಯಾಕಂದರೆ ಕಾಳು ಮೆಣಸು ಯೂಸ್ ಮಾಡೋದ್ರಿಂದ, ಮತ್ತು ಖಾರದ ಪುಡಿ ಯೂಸ್ ಮಾಡ್ತೀರಿ, ಮತ್ತು ಮೊಟ್ಟೆ ಕೈಮಾ ಉಂಡೆಗೂ ಖಾರ ಹಾಕಿರೋದ್ರಿಂದ ಸ್ವಲ್ಪ ಖಾರ ನೋಡಿಕೊಂಡು ಸೇರಿಸ್ಕೊಳ್ಳಿ. ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ ಒಂದು 5-6 ಬೆಳ್ಳುಳ್ಳಿ. ಮೀಡಿಯಮ್ ಫ್ಲೇಮಲ್ಲೇ ನಾವು ಮಸಾಲೆನ ಹುರ್ಕೊಬೇಕಾಗುತ್ತೆ. ನೆಕ್ಸ್ಟು ಒಂದು ಮುಷ್ಟಿ ಆಗೋಷ್ಟು ಸಣ್ಣ ಈರುಳ್ಳಿ ತೊಗೊಂಡಿದ್ದೀನಿ. ಒಂದು ಅರ್ಧ ಈರುಳ್ಳಿ ತೊಗೊಂಡ್ರು ಸಾಕು. ಮೀಡಿಯಮ್ ಸೈಜಲ್ಲಿ ಒಂದು ತೊಗೊಳ್ಳಿ, ದೊಡ್ಡದಾದರೆ ಅರ್ಧ ತೊಗೊಳ್ಳಿ. ಫ್ರೆಂಡ್ಸ್, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಶುಂಠಿ ಮತ್ತು ಬೆಳ್ಳುಳ್ಳಿಗೆ ಎಲ್ಲ ಫ್ರೈ ಆದಮೇಲೆ ಇವಾಗ ಒಂದು ಸ್ವಲ್ಪ ನಾವು ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ಳೋಣ. ಕೊತ್ತಂಬರಿ ಮತ್ತು ಪುದೀನ ಇಷ್ಟನ್ನು ನಾವು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕಾಗುತ್ತೆ. ನೋಡಿ, ಫ್ರೈ ಆಗಿದೆ. ಕೊತ್ತಂಬರಿ ಮತ್ತು ಪುದೀನ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡೋದ್ರಿಂದ ನಾನು ಸ್ವಲ್ಪ ಸೇರಿಸ್ತಾ ಇದ್ದೀನಿ. ಇವಾಗ ನಾನು ಟೊಮೆಟೊ ಒಂದು ಮೀಡಿಯಮ್ ಸೈಜಲ್ಲಿ ಅರ್ಧ ತೊಗೊಂಡಿದ್ದೀನಿ ನಾನು. ಸ್ವಲ್ಪ ಟೊಮೆಟೊ ಸಾಫ್ಟ್ ಆಗೋವರೆಗೂ ಸ್ವಲ್ಪ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕಾಗುತ್ತೆ. ಟೊಮೆಟೊ ಎಲ್ಲ ಸಾಫ್ಟಾಗಿದೆ. ಇಷ್ಟಾದರೂ ನಮಗೆ ಸಾಕು. ಇವಾಗ ನಾನು ಸ್ಟವ್ ಆಫ್ ಮಾಡಿಬಿಟ್ಟು ಧನಿಯಾ ಪುಡಿ ಒಂದು ಅರ್ಧ ಸ್ಪೂನ್ ಇದೆ, ಮತ್ತು ಖಾರದ ಪುಡಿ ಒಂದು ಅರ್ಧ ಸ್ಪೂನ್ ಇದೆ. ಯಾಕಂದರೆ ನಾವು ಮೊಟ್ಟೆ ಕೈಮಾ ಉಂಡೆಗೂ ಉಪ್ಪು ಖಾರ ಸೇರಿಸಿರೋದ್ರಿಂದ ಖಾರ ಸ್ವಲ್ಪ ನಾನು ಕಮ್ಮಿ ಸೇರಿಸ್ಕೊತಾ ಇದ್ದೀನಿ.
ಸ್ಟವ್ ಆಫ್ ಮಾಡಿದ್ದೀನಿ ನಾನು. ಇವಾಗ ಇದೇ ಬಿಸಿಗೆ ಧನಿಯಾ ಬೀಜ, ಖಾರ ಪುಡಿ ಧನಿಯಾ ಪುಡಿ ಆದಮೇಲೆ ಒಂದು 1/4 ಕಪ್ ಆಗೋಷ್ಟು ಫ್ರೆಶ್ ಕಾಯಿ ತುರಿನೂ ಅಷ್ಟೇ. ಸ್ಟವ್ ಆಫ್ ಮಾಡಿಬಿಟ್ಟು ಅದೇ ಬಿಸಿನಲ್ಲೇ ಸ್ವಲ್ಪ ನಾವು ಈ ಥರ ಹುರ್ಕೊಬೇಕಾಗತ್ತೆ. ಇವಾಗ ಇದಕ್ಕೆ ಸ್ವಲ್ಪ ನಾನು ಅರಿಶಿನ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಅರಿಶಿನ, ಮತ್ತು 1 ಸ್ಪೂನ್ ಆಗೋಷ್ಟು ನಾನು ಹುರ್ಗಡ್ಲೆ ಬೈಂಡಿಂಗ್ಗೆ, ಪುಟಾಣಿ ಅಥವಾ ಹುರ್ಗಡ್ಲೆ ಇಷ್ಟು ನಾವು ಸ್ವಲ್ಪ ಆರಾಗಿ ಬಿಟ್ಬಿಡೋಣ, ಸ್ವಲ್ಪ ಆರಲಿ. ಫ್ರೆಂಡ್ಸ್, ಮಸಾಲೆ ಕಂಪ್ಲೀಟಾಗಿ ಕೂಲ್ ಆಗಿದೆ. ಇವಾಗ ಒಂದು ಚಿಕ್ಕ ಜಾರಿಗೆ ನಾನು ಮಸಾಲೆನ ಸೇರಿಸ್ಕೊತಾ ಇದ್ದೀನಿ. ನಾನು ಪುಟಾಣಿ ಪೌಡ್ರ್ ಮಾಡ್ಕೊಂಡಿದ್ದೀನಲ್ಲ ಅದೇ ಜಾರಿಗೆ ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನಾನು ನುಂಡಿಗೆ ರುಬ್ಕೊತೀನಿ. ನಾನು ಎಲ್ಲ ತಗೊಂಡು ನಾವು ನೀಟಾಗಿ ಮೊದಲಿಗೆ ಹಾಗೆ ನಾನು ಮಿಕ್ಸಿಗೆ ಹಾಕ್ಕೊಂಡು ನಂತರ ನಾನು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಮಸಾಲೆ ರುಬ್ಕೊಂಡಿದ್ದೀನಿ. ನೀವು ಕಲರ್ ಬೇಕು ಅಂದರೆ ಕಾಶ್ಮೀರಿ ಚಿಲ್ಲಿ ಪೌಡರ್ ಯೂಸ್ ಮಾಡ್ಕೊಬೋದು ಸ್ವಲ್ಪ ನುಣ್ಣಗೆ. ಇವಾಗ ಇದೇ ಬಾಣಲಿಗೆ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಎಣ್ಣೆ ಸೇರಿಸ್ಕೊತಾ ಇದ್ದೀನಿ ನಾನು. ಸ್ವಲ್ಪ ಈರುಳ್ಳಿ ನಾವು ಫ್ರೈ ಮಾಡ್ಕೊಳಕ್ಕೆ, ಮೆಂತ್ಯ ಸೊಪ್ಪು ಇದ್ರೆ ನೀವು ಆರಾಮಾಗಿ ಮೆಂತ್ಯ ಸೊಪ್ಪನ್ನು ಒಗ್ಗರಣೆಗೆ ಸೇರಿಸ್ಕೊಬೋದು, ತುಂಬ ಚೆನ್ನಾಗಿರುತ್ತೆ. 2 ಸಣ್ಣ ಈರುಳ್ಳಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಆಗಿದೆ, ಇಷ್ಟಾದರೆ ಸಾಕು. ಮೆಂತ್ಯ ಸೊಪ್ಪು ಇದ್ರೂ ನೀವು ಹಾಕ್ಬೋದು, ಮೆಂತ್ಯ ಸೊಪ್ಪು ಇಲ್ಲದೆ ಇರೋದ್ರಿಂದ ನಾನು ಸೇರಿಸ್ತಾ ಇಲ್ಲ. ಈಗ ರುಬ್ಬಿರೋ ಪೇಸ್ಟ್ ಐತಲ್ಲ ಅದನ್ನು ನಾವು ಸೇರಿಸ್ಕೋಣ. ನಿಮ್ಗೆ ಅದು ಎಷ್ಟು ಬೇಕು ಅಷ್ಟು ನೀವು ನೋಡಿ ಹಾಕ್ಕೊಬೋದು. ನೋಡಿ ಮಸಾಲೆ ಕುದೀತಾ ಇದೆ. ನಾನು ಜಾರಿಗೆ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊತಾ ಇದ್ದೀನಿ. ನೀವು ಅದ ನೋಡಿ ಹಾಕ್ಕೊಳ್ಳಿ. ಇನ್ನೂ ಸ್ವಲ್ಪ ನೀರು ನಮಗೆ ಬೇಕಾಗುತ್ತೆ. ನೀರು ಇನ್ನೊಂದು ಸ್ವಲ್ಪ ನಾವು ಸೇರಿಸ್ಕೊಳ್ಳೋಣ. ಇವಾಗ ಉರಿ ಸ್ವಲ್ಪ ಇಟ್ಕೊಂಡು ನಾನು ಮೀಡಿಯಮ್ ಫ್ಲೇಮಲ್ಲೇ ಸ್ವಲ್ಪ ಮಸಾಲೆ ಹಾಕಿದೆ. ಉರಿ ಜಾಸ್ತಿ ಇದ್ದರೆ ಮುಖಕ್ಕೆ ಸಿಡಿಯುತ್ತೆ, ಅದರಿಂದ ಸ್ವಲ್ಪ ನಾವು ಕುದಿಯೋಕೆ ಬಿಟ್ಬಿಡೋಣ. ಈಗ ಮಸಾಲೆ ಕುದಿಯೋ ಹೊತ್ತಿಗೆ ನಾವು ಈಗ ಉಪ್ಪು ಸೇರಿಸ್ತಾ ಇದ್ದೀನಿ. ಆಲ್ರೆಡಿ ನಾವು ಮೊಟ್ಟೆ ಕೈಮಾ ಇದಕ್ಕೂ ಉಪ್ಪು ಸೇರಿಸಿರೋದ್ರಿಂದ ಉಪ್ಪು ಸ್ವಲ್ಪ ನೋಡಿಕೊಂಡು ನೀವು ಹಾಕ್ಕೊಳ್ಳಿ. ಸ್ವಲ್ಪ ಇದು ಮಸಾಲೆ ಕುದೀತಾ ಇರಲಿ. ಅಷ್ಟರಲ್ಲಿ ನಾವು ಕೈಮಾ ಉಂಡೆ ಕಲಸಿಟ್ಟಿದ್ದೀವಲ್ಲ ಅದನ್ನು ನಾವು ಉಂಡೆ ಹಾಕ್ಕೊಂಬಿಡೋಣ. ನಿಮ್ಗೆ ಸೈಜ್ ಎಷ್ಟು ಬೇಕು ಅಷ್ಟು ನೀವು ನೋಡಿ ಉಂಡೆ ಕಟ್ಕೊಳ್ಳಿ. ದೊಡ್ಡದು ಬೇಕಂದರೆ ದೊಡ್ಡದು, ಚಿಕ್ಕದು ಬೇಕಂದರೆ ಚಿಕ್ಕದು. ಈ ಥರ ನಾನೆಲ್ಲ ಉಂಡೆಗಳನ್ನು ನಾನು ಕಟ್ಕೊತೀನಿ. ಕುದಿಯೋ ಟೈಮಲ್ಲಿ ನಾವು ಮಸಾಲೆ ಚೆನ್ನಾಗಿ ಕುದಿಸಿ ಸ್ವಲ್ಪ ರಾಸ್ ಮೇಲೆ ಹೋಗೋರು ಕುದಿದಾದ್ಮೇಲೆ ನಾವು ಮೊಟ್ಟೆಗಳನ್ನ ಹಾಕಬೇಕಾಗುತ್ತೆ. ಚಿಕನ್ ಥರ ನಾವು ತುಂಬ ಟೈಮ್ ಹಿಡಿಯಲ್ಲ. ಇದು ಚಿಕನ್ ಕೈಮಾ ಆದರೆ ಸ್ವಲ್ಪ ಬೇಯಿಸಬೇಕಾಗುತ್ತೆ. ಇದೇನು ಮೊಟ್ಟೆ ಏನಿಲ್ಲ, ನೀಟಾಗಿ ಬೇಯುತ್ತೆ. ನಾನೆಲ್ಲ ಉಂಡೆಗಳು ಕಟ್ಕೊತೀನಿ. ನೋಡಿ ಸರ್, ಮೊಟ್ಟೆದ ಕೈಮಾದೆಲ್ಲ ನೋಡಿ ನಾನು ಉಂಡೆ ಕಟ್ಟಿದ್ದಾಗಿತ್ತು. ಒಂದು ಚಿಕ್ಕದು ಮೀಡಿಯಮ್ ಸೇತು ಒಂದು 11 ಉಂಡೆ ಆಗಿದೆ. ಇವಾಗ ಆಲ್ರೆಡಿ ಮಸಾಲೆ ಕುದೀತಾ ಇದೆ ನೋಡಿ. ಇವಾಗ ಸ್ವಲ್ಪ ಉರಿ ಕಮ್ಮಿ ಮಾಡಿ ಉಂಡೆಗಳು ನಾವು ಮಾಡ್ಕೊಂಡಿದ್ದೀರಲ್ಲ ಮೊಟ್ಟೆ ಕೈಮಾ ಉಂಡೆಗಳು ಒಂದೊಂದೇ ಬಾಲ್ಸ್ನ ನಾವು ಈ ಥರ ಕುದಿಯೋ ಮಸಾಲೆನಲ್ಲಿ ಸೇರಿಸ್ಬೇಕಾಗುತ್ತೆ. ಹಾಕಿದ ತಕ್ಷಣ ನಾವು ಸೌಟ್ ಹಾಕಿ ತಿರ್ಸ್ಬಾರ್ದು. ನೋಡಿ ಈ ಥರ ಪ್ರತಿಯೊಂದು ಎಲ್ಲನೂ ಉಂಡೆಗಳು ನಾನು ಸೇರಿಸ್ಕೊತೀನಿ. ಇದು ಮುದ್ದೆಗೆ ಮತ್ತು ಚಪಾತಿಗೆ ಎಲ್ಲಕ್ಕೂ ಚೆನ್ನಾಗಿರುತ್ತೆ, ರೈಸ್ಗೂ ಚೆನ್ನಾಗಿರುತ್ತೆ. ಸ್ವಲ್ಪ ನಾವು ತಟ್ಟೆ ಮುಚ್ಚಿಬಿಡೋಣ. ನೋಡಿ ಫ್ರೆಂಡ್ಸ್, ಒಂದು 2 ನಿಮಿಷ ಬಿಟ್ಟಿದ್ದೀನಿ ನೋಡಿ. ನೀಟಾಗೆಲ್ಲ ನೋಡಿ ಮುಳುಗಿದೆ. ಇವಾಗ ಸ್ವಲ್ಪ ನಿಧಾನಾಗಿ ನಾವು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಎಲ್ಲ ಪ್ರತಿಯೊಂದು ನಾವು ಹಿಂಗೆ ಸ್ವಲ್ಪ ತಿರ್ಸ್ಕೊಟ್ರೆ ನೀಟಾಗಿ ನೋಡಿ. ಹೊಡೆಯೋದೆಲ್ಲ ಏನಿಲ್ಲ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ. ಒಂದು 5 ನಿಮಿಷ ನಾವು ಮಸಾಲೆನಲ್ಲಿ ಕುದಿಸಿದ್ರೆ ಈಸಿಯಾಗಿರೋ ಒಂದು ಟೇಸ್ಟಿಯಾದ ಮೊಟ್ಟೆ ಕೈಮಾ ಸಾರು ರೆಡಿ ಆಗುತ್ತೆ. ಕೈಮಾ ಉಂಡೆ ಸಾರು ನೀವು ಯಾವ ಥರನ ತಿಳ್ಕೊಬೋದು. ಸ್ವಲ್ಪ ಇನ್ನೊಂದು 2 ನಿಮಿಷ ನಾವು ಕುದಿಸ್ಕೊಳ್ಳೋಣ. ಫ್ರೆಂಡ್ಸ್ ಆಗಿದೆ, ಒಂದು 5 ನಿಮಿಷ ಬಿಟ್ಟಿದ್ದೀನಿ ನೋಡಿ. ನೀಟಾಗಿ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿದಿದೆ.
ಇನ್ನೂ ಸ್ವಲ್ಪ ಗಟ್ಟಿ ಬರುತ್ತೆ ನೋಡಿ. ಒಡೆಯೋದೆಲ್ಲ ಏನಿಲ್ಲ, ತುಂಬ ಚೆನ್ನಾಗಿರುತ್ತೆ. ಒಂದು 5 ನಿಮಿಷ, ಯಾಕಂದ್ರೆ ನಾವು ಬಾಯ್ಲ್ಡ್ ಎಗ್ ಯೂಸ್ ಮಾಡೋದ್ರಿಂದ ತುಂಬ ಹೊತ್ತೆ ನಾವು ಕುದಿಸೋದೇನು ಬೇಡ. ಇನ್ನೂ ನೀವು ತೆಳು ಬೇಕಂದ್ರೆ ನೀವು ತೆಳು ಮಾಡ್ಕೊಬೋದು. ನಾನು ಸ್ಟವ್ ಆಫ್ ಮಾಡಿಬಿಟ್ಟು ಇದ್ರ ಮೇಲೆ ಬೇಕೋ ನೀವು ಒಂದು ಸ್ವಲ್ಪ ಕೊತ್ತಂಬರಿ ಸೇರಿಸ್ಕೊಬೋದು. ನಾನು ಕೊತ್ತಂಬರಿ ಏನು ಸೇರಿಸ್ತಾರೆ ಹಾಗೆಯೇ ಸ್ವಲ್ಪ ಚೆನ್ನಾಗಿರುತ್ತೆ ನೋಡೋಕ್ಕೆ ಅಂತ ಹೇಳ್ಬಿಟ್ಟು ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೆ ಇಷ್ಟ ಆದ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಇದು ಎಲ್ಲಕ್ಕೂ ಸೂಟ್ ಆಗುತ್ತೆ. ಸಿಂಪಲ್ಲಾಗಿ ಈಸಿ ಆಗಿರೋ ಒಂದು ಮೊಟ್ಟೆ ಕೈಮಾ ಉಂಡೆ ಸಾರು ರೆಡಿಯಾಗಿದೆ. ಥ್ಯಾಂಕ್ ಯು.